ಹಾಯ್ ಎಲ್ರಿಗೂ ನಮಸ್ಕಾರ. ಏನ್ಸೆಂಟ್ ಇಂಡಿಯನ್ ಹಿಸ್ಟ್ರಿ ಫ್ರಮ್ ಗುಪ್ತಾಸ್ ಟು 1206. ಪ್ರಾಚೀನ ಭಾರತದ ಇತಿಹಾಸ ಗುಪ್ತರಿಂದ ಪ್ರಾರಂಭವಾಗಿ 1206ರವರೆಗೆ. ಪ್ರೋಗ್ರಾಮ್ ಬಿ ಎ ವಿದ್ಯಾರ್ಥಿಗಳಿಗೆ. ಸಬ್ಜೆಕ್ಟ್ ಹಿಸ್ಟ್ರಿ, ಸೆಮಿಸ್ಟರ್ ಸೆಕೆಂಡ್, ಸೆಷನ್ 31. ಟಾಪಿಕ್ ದಿ ಒರಿಜಿನ್ ಆ್ಯಂಡ್ ದಿ ರೈಸ್ ಆಫ್ ಚೋಳಾಸ್. ಚೋಳರ ಮೂಲ ಮತ್ತು ಚೋಳರ ಪ್ರಾರಂಭಿಕ ರಾಜರುಗಳ ಒಂದು ರಾಜಕೀಯ ಚರಿತ್ರೆ ಅಥವಾ ಇತಿಹಾಸ ಆರ್ ಪ್ರಾರಂಭಿಕ ಚೋಳರ ಒಂದು ಹಿನ್ನೆಲೆ. ಇಲ್ಲಿ ಚೋಳರ ಮೂಲ, ಒರಿಜಿನ್ ಆಫ್ ಚೋಳಾಸ್. ಚೋಳರ ಮೂಲ ಮತ್ತು ಹಿನ್ನೆಲೆಯನ್ನು ನೋಡೋದಾದರೆ, ದ ನೇಮ್ ಚೋಳ ಹ್ಯಾಸ್ ಸಮ್ಟೈಮ್ಸ್ ಹ್ಯಾಸ್ ಟೇಕನ್ ಟು ಮೀನ್ ಹೌರೇರ್ ಫ್ರಮ್ ದ ತಮಿಳ್ ರೂಟ್ ಚುಲ್ to over, where others connect it with Sanskrit chora, thief, or Tamil kolam, millet, or the word kola, which in the early days designated the dark colored pre-Aryan population of southern India in general. ನಮಗಿಲ್ಲಿ ಏನು ಗೊತ್ತಾಗುತ್ತಂದರೆ, ಚೋಳ ಎನ್ನುವಂಥದ್ದನ್ನು ಕೆಲವು ಸಂದರ್ಭದಲ್ಲಿ ತಮಿಳು ಮೂಲದ ಚುಲ್ ಎನ್ನುವಂಥ ಒಂದು ಪದದಿಂದ ಬಂದಿದೆ. ಚುಲ್ ಅಂತಂದರೆ ಸುಳಿದಾಡು ಎನ್ನುವಂಥ ಅರ್ಥನೂ ಬರುತ್ತೆ. ನೆಕ್ಸ್ಟು ಸಂಸ್ಕೃತದಲ್ಲಿ ಚೋರ ಅಂದರೆ ಅದನ್ನು ಕಳ್ಳ ಎನ್ನುವಂಥ ಅರ್ಥ ಬರುತ್ತೆ, ಥೀಫ್. ಅಥವಾ ಇನ್ನೂ ಒಂದು ತಮಿಳು ಪದದಲ್ಲಿ ನೋಡಿದಾಗ ಕೋಲಂ ಅಂತ ಕರೀತಾರೆ. ಈ ಚೋಳ ಎನ್ನುವಂತಹ ಮೂಲ ಪದ ಕೋಲಂ, ಅದನ್ನು ಇನ್ನೊಂದು ಅರ್ಥದಲ್ಲಿ ರಾಗಿ ಎನ್ನುವಂತಹ ಅಥವಾ ಆ ಪದದಿಂದ ಬಂದಿದೆ ಅಂತಲೂ ಕರಿತಾ ಹೋಗ್ತಾರೆ. ದೆನ್ ದ ವರ್ಡ್ ಕೋಲಾ, ವಿಚ್ ಇನ್ ದ ಅರ್ಲಿ ಡೇಸ್ ಡಿಸಿಗ್ನೇಟೆಡ್ ದ ಡಾರ್ಕ್ ಕಲರ್ಡ್ ಪ್ರೀ ಆರ್ಯನ್ ಪಾಪ್ಯುಲೇಷನ್ ಆಫ್ ಸೌತ್ರನ್ ಇಂಡಿಯನ್ ಇನ್ ಜನರಲ್ ಅಂತ ಕರಿತೀವಿ. ಪ್ರಾರಂಭದಲ್ಲಿ ಇಲ್ಲಿ ನಮಗೆ ಒಂದು ಯಾವುದು ಗ್ರೇ ಬಣ್ಣದಿಂದ ಕೂಡಿರತಕ್ಕಂಥ ಆರ್ಯ ಜನಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರು ಚೋಳರು ಎನ್ನುವಂಥ ಅರ್ಥನೂ ಬರುತ್ತೆ. ದಕ್ಷಿಣ ಭಾರತದಲ್ಲಿ ಗ್ರೇ ಬಣ್ಣದಿಂದ ಕೂಡಿರ್ತಕ್ಕಂಥ ಆರ್ಯ ಜನಾಂಗಕ್ಕೆ ಸಂಬಂಧಪಟ್ಟವರು ಚೋಳರು ಎನ್ನುವಂಥ ಅಂಶನೂ ನಮಗೆ ಹಿನ್ನೆಲೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ದೇರ್ ಹೌಎವರ್ ನೋ ಡೌಟ್ ದಟ್ ಲೈಕ್ ದ ಪಾಂಡ್ಯಾಸ್ ಆ್ಯಂಡ್ ದ ಚೇರಾಸ್, ದ ಚೋಳಾಸ್ ವರ್ ಇಂಡಿಜಿನಿಯಸ್ ಟು ಸೌತ್. ದಕ್ಷಿಣ ಭಾರತದಲ್ಲಿ ಚೇರರು ಮತ್ತು ಪಾಂಡ್ಯರು ಮತ್ತು ಚೋಳರು ಇವರೆಲ್ಲ ಸ್ಥಳೀಯವಾಗಿರ್ತಕ್ಕಂಥ ಜನಾಂಗದವರು, ಸ್ಥಳೀಯರೇ ಇಲ್ಲಿನ ನಿವಾಸಿಗಳಾಗಿರ್ತಾರೆ ಎನ್ನುವಂಥ ಅರ್ಥ ಬರುತ್ತೆ. ಇನ್ನು ಲಿಟ್ರೇಚರ್ ಆ್ಯಂಡ್ ಇನ್ಸ್ಕ್ರಿಪ್ಷನ್ಸ್ ದೇ ಆರ್ ಡಿಸ್ಕ್ರೈಬ್ಡ್ ಹ್ಯಾಸ್ ಮ್ಯಾಥಿಕಲ್ ಡಿಸೆಂಟ್ ಫ್ರಮ್ ದ ಸನ್. ಇಲ್ಲಿ ನಮಗೆ ಕೆಲವು ಚೋಳರ ಶಾಸನಗಳು ಮತ್ತು ಕೆಲವು ಬರಹಗಳ ಆಧಾರದ ಮೇಲೆ ಚೋಳರು ಮೂಲತಃ ಸೂರ್ಯ ಎನ್ನುವಂತಹ ಜನಾಂಗಕ್ಕೆ ಸಂಬಂಧಪಟ್ಟವರು ಎನ್ನುವಂಥ ಅರ್ಥನೂ ನಮಗೆ ಕಂಡುಬರುತ್ತೆ. ದಿ ರೈಸ್ ಆಫ್ ದ ಚೋಳಾಸ್. ಚೋಳರ ಒಂದು ರಾಜರ ಹಿನ್ನೆಲೆಯನ್ನು ನಾವು ನೋಡೋದಾದರೆ, ದ ರಿಮೋಟ್ ಆಂಟಿಕ್ವಿಟಿ ಆಫ್ ದ ಚೋಳಾಸ್ ಕ್ಯಾನ್ ಬಿ ಜಸ್ಟಿಫೈಡ್ ಬೈ ದ ರೆಫರೆನ್ಸ್ ವಿಚ್ ವಾಸ್ ಮೇಡ್ ಇನ್ ಸೆವೆರಲ್ ಸೋರ್ಸಸ್ ಅಂತ ನಾವು ಕರಿತೀವಿ. ಇಲ್ಲಿ ಚೋಳರಿಗೆ ಸಂಬಂಧಪಟ್ಟ ಹಾಗೆ ಅನೇಕ ರೀತಿಯಾಗಿರ್ತಕ್ಕಂಥ ಕೆಲವು ಸಾಹಿತ್ಯದ ಆಧಾರಗಳು ನಮಗೆ ಸಿಗ್ತಾ ಹೋಗ್ತವೆ. ದ ಹ್ಯಾವ್ ಬೀನ್ ಮೆನ್ಷನ್ಡ್ ಬೈ ದ ಗ್ರಾಮೇರಿಯನ್ ಕ್ಯಾತಾಯನ್ ದ 4th BC and in the Mahabharata, Ashoka's 2nd, 3rd and 10th rock edicts, Mahavamsha, Periplus of Erythraean Sea, Geography of Ptolemy and ಸಂಗಮ್ ಲಿಟ್ರೇಚರ್ ಅಂತ ನಾವು ಕರಿತೀವಿ. ನಮಗೆ ಇಲ್ಲಿ ಮಹಾಭಾರತ ಕಾಲದಿಂದಲೂ ರಾಮಾಯಣದ ಕಾಲದಿಂದಲೂ ಅಥವಾ ಆ ಗ್ರಂಥಗಳಲ್ಲಿ ರಾಮಾಯಣ ಮಹಾಭಾರತ ಎನ್ನುವಂಥ ಗ್ರಂಥದಲ್ಲಿನೂ ಚೋಳರ ಹಿನ್ನೆಲೆ ಕುರಿತು ಮತ್ತು ಅವರ ಮೂಲವನ್ನು ಕುರಿತು ಕೆಲವು ಪ್ರಸ್ತಾಪಗಳು ಕಂಡುಬರ್ತವೆ. ಮತ್ತು ಅಶೋಕನ 2ನೇ ಶಿಲಾಶಾಸನ, 3ನೇ ಶಿಲಾಶಾಸನ, 10ನೇ ಬಂಡೆ ಶಾಸನಗಳಲ್ಲಿನೂ ನಮಗೆ ಚೋಳರ ಹಿನ್ನೆಲೆ ಬಗ್ಗೆ ಗೊತ್ತಾಗುತ್ತೆ. ಅದೇ ಥರ ಸಿಲೋನಿನ ವೃತ್ತಾಂತವಾಗಿರ್ತಕ್ಕಂಥ ಮಹಾವಂಶದಲ್ಲಿನೂ ಮತ್ತು ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ, ಅನಾಮಧೇಯನ ಒಂದು ಗ್ರೀಕ್ ಚರಿತ್ರಕಾರನ ಬರಹಗಳಲ್ಲಿನೂ ಮತ್ತು ಇಲ್ಲಿ ಟಾಲಮಿಯ
ಜಿಯೋಗ್ರಫಿ ಎನ್ನುವಂಥ ಗ್ರಂಥದಲ್ಲಿ ಮತ್ತು ಸಂಗಮ್ ಕಾಲದ ಚರಿತ್ರೆಯಲ್ಲಿನೂ ನಮಗೆ ಅನೇಕ ಅಂಶಗಳು ನಮಗೇನು ಗೊತ್ತಾಗುತ್ತಂದರೆ ಇಲ್ಲಿ ಚೋಳರ ಬಗ್ಗೆ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಇಷ್ಟು ನಮಗೆ ಆಧಾರಗಳು, ಗ್ರೀಕ್ ಬರಹಗಳು, ದೇಶೀಯ ಸಾಹಿತ್ಯಗಳು, ಅಶೋಕನ ಬಂಡೆಗಲ್ಲು ಶಾಸನ, ಶಿಲಾಶಾಸನ ಮತ್ತು ಭಾರತದ ಪ್ರಾಚೀನ ಗ್ರಂಥಗಳಾಗಿರ್ತಕ್ಕಂಥ ರಾಮಾಯಣ, ಮಹಾಭಾರತ ಎನ್ನುವಂಥ ಗ್ರಂಥದಲ್ಲಿನೂ ಚೋಳರ ಮೂಲದ ಬಗ್ಗೆ ಸಾಕಾದಷ್ಟು ವಿಷಯ ಸಿಗುತ್ತೆ. ದ ಸಂಗಮ್ ಲಿಟ್ರೇಚರ್ ಅಸೈನ್ಡ್ ಟು ದ ಫಸ್ಟ್ ಫ್ಯೂ centuries of the Christian era attest to the rule of several Chola princes, some of them of whom appears to be mere legendary figures, although any attempt to settle their chronology and order of success in baffling in the extreme ಅಂತ ಕರಿತೀವಿ. ನಮಗೆ ಸಂಗಮ್ ಸಾಹಿತ್ಯದಲ್ಲಿನೂ ಇಲ್ಲಿ ನಮಗೆ ಕೆಲವು ಶತಮಾನಗಳ ಕಾಲ ಇಲ್ಲಿ ಚೋಳರು ಆಡಳಿತವನ್ನು, ಚೋಳ ರಾಜರುಗಳು ಆಡಳಿತವನ್ನು ಮಾಡಿದ್ರು ಎನ್ನಲಿಕ್ಕೆ ಸಾಕಾದಷ್ಟು ಮಾಹಿತಿಗಳು ನಮಗೆ ಸಿಗ್ತಾ ಹೋಗ್ತವೆ. ದೊಡ್ಡ ದೊಡ್ಡ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಂಗೆ ಚೋಳರ ಒಂದು ರಾಜರುಗಳ ಬಗ್ಗೆ ಹಿನ್ನೆಲೆ ನಮಗೆ ಗೊತ್ತಾಗುತ್ತೆ. ಒನ್ ಆಫ್ ದೆಮ್ ವಾಸ್ ಕರಿಕಾಳ, ಅಂಡರ್ whom the Chola power was extended to the whole of Tamil country after the defeat of the confederacy of the about the 11 kings in the famous battle of Venni or Kovil Venni near ತಾಂಜಾವೂರು. ನಮಗೆ ಸಂಗಮ್ ಕಾಲದಲ್ಲೇ ಒಬ್ಬ ಪ್ರಸಿದ್ಧನಾಗಿರತಕ್ಕಂಥ ರಾಜ ಯಾರಂತಂದರೆ ಅವನೇ ಕರಿಕಾಳ ಚೋಳ. ಕರಿಕಾಳ ಚೋಳ ಎನ್ನುವಂಥವನು ವೆನ್ನಿ ಎನ್ನುವಂತಹ ಒಂದು ಕದನದಲ್ಲಿ 11 ರಾಜರುಗಳನ್ನು ಸೋಲಿಸುವಂಥ ಕೆಲಸವನ್ನು ಮಾಡ್ತಾನೆ. ವೆನ್ನಿ ಕದನ ಮಾಡಿ, ಅಥವಾ ಕೊವಿಲ್ ವೆನ್ನಿ ಎನ್ನುವಂತಹ ಸ್ಥಳದಲ್ಲಿ 11 ರಾಜರ ಒಕ್ಕೂಟವನ್ನು ಸೋಲಿಸಿ ತನ್ನ ದಿಗ್ವಿಜಯವನ್ನು ಸಾಧಿಸ್ತಾನೆ. ಅದು ತಾಂಜಾವೂರು ಪಕ್ಕದಲ್ಲಿ ಕಂಡು ಬರತಕ್ಕಂಥ ಪ್ರದೇಶ. ಈ ರೂಲ್ಡ್ perhaps in 2nd century AD. It is said that perhaps from Urayur he was ruling and had also founded the new capital Kaveri Pattanam. ಇವನು ಅನೇಕ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿದ. ಉರಯೂರು ಎನ್ನುವಂಥದ್ದು ಆತನ ಪ್ರಾರಂಭದ ರಾಜಧಾನಿ. ಅದಾದ ನಂತರದಲ್ಲಿ ಈತನ ರಾಜಧಾನಿ ಕಾವೇರಿ ಪಟ್ಟಣಂ ಎನ್ನುವಂಥದ್ದು ಬದಲಾವಣೆ ಆಯಿತು. ಕರಿಕಾಳ ವಾಸ್ ದ ಸಕ್ಸೀಡೆಡ್ ಬೈ ಹೀಸ್ ದ ಗ್ರ್ಯಾಂಡ್ ಸನ್ ನೆಡು ಮುಡಿಕಿಲ್. ಅಂಡರ್ ಹೀಸ್ reign 4th century AD, the Cholas suffered eclipse owing to the rise of the Pallavas and aggression of Pandyas. ಇಲ್ಲಿ ನಮಗೆ ಕರಿಕಾಳ ಚೋಳನ ನಂತರದಲ್ಲಿ ಆತನ ಒಂದು ಮೊಮ್ಮಗನಾಗಿರ್ತಕ್ಕಂಥ ನೆಡುಮುಡಿಕಿಲ್ ಎನ್ನುವಂಥವನು ಬರ್ತಾನೆ. ಇವನು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಪಾಂಡ್ಯರ ಮತ್ತು ಪಲ್ಲವರ ಅನೇಕ ಆಕ್ರಮಣಗಳಿಂದ ಸಾಕಾದಷ್ಟು ಜಗಳಗಳು ಮತ್ತು ತೊಂದರೆಗಳು ಎನ್ನುವಂಥದ್ದು ಉಂಟಾಗುತ್ತೆ. ಅಫ್ಕೋರ್ಸ್ ದ ಚೋಳಾಸ್ ಕಂಟಿನ್ಯೂಡ್ ದ ಎಕ್ಸಿಸ್ಟ್, ಬಟ್ ಫಾರ್ ದ ನೆಕ್ಸ್ಟ್ ಫ್ಯೂ ಸೆಂಚುರೀಸ್ ದೇ ವರ್ ಬೋವಿಂಗ್ ಲೋ ಬಿಫೋರ್ ಆಲ್ಮೋಸ್ಟ್ ಎವರಿ ಪವರ್ ಅಂತ ಕರಿತೀವಿ. ಸಾಕಾದಷ್ಟು ಇಲ್ಲಿ ಕರಿಕಾಳ ಚೋಳನ ನಂತರದಲ್ಲಿ ಅನೇಕ ಚೋಳ ರಾಜರುಗಳು ತಮ್ಮ ಹಿನ್ನಡೆ ಉಂಟಾಗುತ್ತೆ. ಹಾಗಾಗಿ ಅಲ್ಲಿ ಚೇರರು ಮತ್ತು ಪಾಂಡ್ಯರ ಪ್ರವರ್ಧಮಾನಕ್ಕೆ ಬರ್ತಾರೆ. Weinstein referred to the Cholas but no name of its ruler. That was probably due to the fact that the Chola ruler did not hold any important position and were probably feudatories of this Pallava kings ಅಂತ ನಾವು ಕರಿತೀವಿ. Weinstein ಎನ್ನುವಂಥವನು ಮೆನ್ಷನ್ ಮಾಡ್ತಾನೆ, ಪಲ್ಲವರ ಸಾಮಂತ ದೊರೆಗಳಾಗಿ, ಸಾಮಂತ ಅರಸರಾಗಿ ಚೋಳರ ಆಡಳಿತವನ್ನು ಮಾಡ್ತಾ ಇದ್ರು ಅಂತ ಆತ ಹೇಳ್ತಾ ಹೋಗ್ತಾನೆ. ವೆನ್ the Pallava monarchy declined about the middle of the 9th century AD, the sons of Chola glory began the shine of again ಅಂತ ಕರಿತೀವಿ. ಯಾವಾಗ 9ನೇ ಶತಮಾನದಲ್ಲಿ ಪಲ್ಲವರು ತಮ್ಮ ಆಡಳಿತದ ದೌರ್ಬಲ್ಯದಿಂದ ಅವನತಿಯನ್ನು ಸಾಕ್ತಾರೆ, ಆವಾಗ ಚೋಳರು ತಮ್ಮ ಒಂದು ವಿಶಾಲವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಮುಂದೆ ಬರ್ತಾರೆ ಮತ್ತು ಅವರು ಪ್ರಗತಿಯನ್ನು ಸಾಧಿಸ್ತಾರೆ. ಅವರು ಪ್ರವರ್ಧಮಾನಕ್ಕೆ ಬಂದರು ಅಂತ ಹೇಳ್ತಾ ಹೋಗ್ತಾರೆ. Then the greatness of this Cholas was received by this dynasty founded by Vijayala, whose exact relations to this earlier Cholas in unknown ಅಂತ ಕರಿತೀವಿ. ಇಲ್ಲಿ ಚೋಳರ ಮನೆತನದ ಪುನರ್ ಸಂಸ್ಥಾಪಕ ಯಾರಂದರೆ ವಿಜಯಾಲ ಚೋಳ ಅಂತ ನಾವು ಕರಿತೀವಿ. ಇವನಿಂದ ಪಲ್ಲವರ ರಾಜನನ್ನು ಕೊನೆಗೊಳಿಸಿ ಅಧಿಕಾರಕ್ಕೆ ಬರ್ತಾನೆ. He began his rule shortly before 850 AD. Probably he has vassal of the Pallava king. ಪಲ್ಲವರ ಸಾಮಂತನಾಗಿದ್ದುಕೊಂಡೇ ಅವರನ್ನು ಹತಗೊಳಿಸಿ, ಅವರನ್ನು ಸೋಲಿಸಿ ಇವನು ಅಧಿಕಾರಕ್ಕೆ ಬಂದ. ವೆನ್ ದ ಪಲ್ಲವಾಸ್ ಆ್ಯಂಡ್ ದ ಪಾಂಡ್ಯಾಸ್ ಅಟ್ ವಾರ್ ಈ ಆಕ್ಯುಪೈಡ್ ತಾಂಜಾವೂರು ಆ್ಯಂಡ್ ಮೇಡ್ ಇಟ್ ಈಸ್ ಕ್ಯಾಪಿಟಲ್ ಅಂತ ಕರಿತೀವಿ. ಇಲ್ಲಿ ಪಾಂಡ್ಯರನ್ನು ಮತ್ತು ಪಲ್ಲವರನ್ನು ಸೋಲಿಸಿ
ಅಂತಿಮವಾಗಿ ತಾಂಜಾವೂರು ಎನ್ನುವಂಥ ಪ್ರದೇಶವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ವಿಜಯಾಲ ಚೋಳ ಎನ್ನುವಂಥವನು ಅಧಿಕಾರಕ್ಕೆ ಬಂದ ಮತ್ತು ಚೋಳ ಸಾಮ್ರಾಜ್ಯಕ್ಕೆ ಅಡಿಪಾಯವನ್ನು ಹಾಕ್ತಾನೆ. ವಿಜಯಾಲ ವಾಸ್ ಸಕ್ಸೀಡೆಡ್ ಬೈ ಹಿಸ್ ಸನ್ ಆದಿತ್ಯ. ವಿಜಯಾಲ ಚೋಳನ ನಂತರದಲ್ಲಿ ಆದಿತ್ಯ ಚೋಳ ಎನ್ನುವಂಥವನು ಅಧಿಕಾರಕ್ಕೆ ಬಂದ. ಈ ಕನ್ಸಿಡರಬ್ಲಿ ಎನ್ಹೆನ್ಸ್ಡ್ ದ ಪವರ್ ಆ್ಯಂಡ್ ಪ್ರೆಸ್ಟೀಜ್ ಆಫ್ ಹಿಸ್ ಫ್ಯಾಮಿಲಿ. ಇವನು ಪುನಃ ಚೋಳರ ಒಂದು ಸಾಮ್ರಾಜ್ಯವನ್ನು ಮುನ್ನೆಲೆಗೆ ತರುವಂಥ ಪ್ರಯತ್ನವನ್ನು ಮಾಡ್ತಾನೆ. ಈ ಡಿಫೀಟೆಡ್ ದ ಪಲ್ಲವ ಕಿಂಗ್ ಅಪರಾಜಿತ ಆ್ಯಂಡ್ ಬ್ರಾಟ್ ತೊಂಡೈ ಮಂಡಲಂ ಅಂಡರ್ ಹೀಸ್ ಕಂಟ್ರೋಲ್ 1890 ಅಂತ ಕರಿತೀವಿ. ಯಾವಾಗ ಇಲ್ಲಿ ಆದಿತ್ಯ ಚೋಳ ಎನ್ನುವಂಥವನು ಪಲ್ಲವರ ರಾಜನಾಗಿರ್ತಕ್ಕಂಥ ಅಪರಾಜಿತ ನನ್ನ ಸೋಲಿಸಿ ಪಲ್ಲವರ ಆಡಳಿತದ ಪ್ರದೇಶವಾಗಿರ್ತಕ್ಕಂಥ ತೊಂಡೈ ಮಂಡಲ ಎನ್ನುವಂಥ ಪ್ರದೇಶವನ್ನು ತನ್ನ ಹತೋಟಿಗೆ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ತಾನೆ. ಈ ಹ್ಯಾಡ್ ಆಲ್ಸೋ ಡಿಫೀಟೆಡ್ ಪರಾತಂಕ ವೀರನಾರಾಯಣ ಅಂಡ್ ಅನಾಕ್ಸಿಡ್ ದ ಕೊಂಗು ಕಂಟ್ರಿ ಅಂತ ಕರಿತೀವಿ. ಇವನು ಅಲ್ಲಿ ಪರಾತಂಕ ವರ್ಮ ಎನ್ನುವಂತಹ ಅವನ ಜೊತೆ ಇವನು ಮುಂದುವರಿತಾನೆ ಅಂಡ್ ಕೊಂಗ ಎನ್ನುವಂಥ ಕಂಟ್ರಿವರೆಗೆ ಅಥವಾ ಆ ಪ್ರದೇಶದವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ ಅಂತ ನೋಡ್ಬೋದು. ಆದಿತ್ಯ ಐ ವಾಸ್ ವರ್ಷಿಪರ್ ಆಫ್ ಶಿವ ಅಂಡ್ ಬಿಲ್ಟ್ ಮೆನಿ ಟೆಂಪಲ್ಸ್ ಇನ್ ಹಾನರ್ ಆಫ್ ಲಾರ್ಡ್ ಶಿವ. ಇವನು ಆದಿತ್ಯ ಚೋಳ ಎನ್ನುವಂಥವನು ಪರಮಶಿವನ ಭಕ್ತನಾಗಿರ್ತಾನೆ. ಹಾಗಾಗಿ ಅನೇಕ ಟೆಂಪಲ್ಗಳನ್ನು ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾನೆ. ಆದಿತ್ಯ ಫಸ್ಟ್ ವಾಸ್ ಸಕ್ಸೀಡೆಡ್ ಬೈ ಸನ್ ಪರಾತಂಕ ಫಸ್ಟ್ 907 to 949 ಇನ್ನಂತ ಕರಿತೀವಿ. ಇಲ್ಲಿ ಆದಿತ್ಯ ಚೋಳನ ಮಗ ಒಂದನೇ ಪರಾತಂಕ ಎನ್ನುವಂಥವನು ಅಧಿಕಾರಕ್ಕೆ ಬರ್ತಾನೆ. ಈ ವಾಸ್ ದ ರಿಯಲ್ ಫೌಂಡರ್ ಆಫ್ ದ ಚೋಳ ಸುಪ್ರಮೆಸಿ ಇನ್ ಸೌತ್ ಇಂಡಿಯಾ. ಇವು ನಿಜವಾದ ಚೋಳರ ಸಾಮ್ರಾಜ್ಯದ ಅಡಿಪಾಯವನ್ನು ಒಂದನೇ ಪರಾತಂಕ ಎನ್ನುವಂಥವನು ಮಾಡ್ತಾನೆ. ಇಮಿಡಿಯೇಟ್ಲಿ ಆಫ್ಟರ್ ಈ ಸಕ್ಸೆಷನ್ ಈ ಅನಾಕ್ಸಡಿ ದ ಟೆರಿಟರೀಸ್ ಆಫ್ ದ ಪಾಂಡ್ಯ ಕಿಂಗ್ ಮಾರವರ್ಮನ್ ರಾಜಸಿಂಹ ಸೆಕೆಂಡ್ ಹೂ ಹ್ಯಾಡ್ ಟು ಫೀಲ್ ಫಾರ್ ಸೇಫ್ಟಿ ಟು ಸಿಲೋನ್. ಯಾವಾಗ ಇಲ್ಲಿ ಒಂದನೇ ಪರಾಂತಕನ ಒಂದು ದಾಳಿಗೆ ಎದುರಿರ್ತಕ್ಕಂಥ ಪಾಂಡ್ಯರ ರಾಜನಾಗಿರ್ತಕ್ಕಂಥ ಮಾರವರ್ಮನ್ ರಾಜಸಿಂಹ ಸೆಕೆಂಡ್ ಎನ್ನುವಂಥವರು ಸಿಲೋನಿಗೆ ಹೋಗಿ ಅಡಗಿಕೊಳ್ತಾರೆ, ಅಲ್ಲಿ ಆಶ್ರಯವನ್ನು ಪಡ್ತಾರೆ. ಅಷ್ಟು ಒಂದನೇ ಪರಾಂತಕ ಎನ್ನುವಂಥವನು ಇಲ್ಲಿ ಪಾಂಡ್ಯರನ್ನು ಎದುರಿಸ್ತಾನೆ, ಅವರನ್ನು ಸೋಲಿಸ್ತಾನೆ. ಟು ಕೊಮಿಮೋರ್ಟ್ ಈಸ್ ದ ಎಕ್ಸ್ಪ್ಲಾಯ್ಟ್ ಪರಾತಂಕ ಫಸ್ಟ್ ಅಡ್ಯಾಪ್ಟೆಡ್ ದ ಟೈಟಲ್ ಆಫ್ ಮಧುರೈಕೊಂಡ ಆ್ಯಂಡ್ ಮಧುರಾಂಕತ ಅಂತ ಕರಿತೀವಿ. ಯಾವಾಗ ಪಾಂಡ್ಯರನ್ನು ಸೋಲಿಸಿ ಮಧುರೈ ಪ್ರದೇಶವನ್ನು ಮುತ್ತಿಗೆ ಹಾಕಿ ಮಧುರೈಕೊಂಡ ಎನ್ನುವಂಥ ಬಿರುದನ್ನು ಒಂದನೇ ಪರಾಂತಕ ಎನ್ನುವಂಥವನ್ನು ಪಡೆದುಕೊಳ್ತಾನೆ. ದಿ ಎಕ್ಸೈಲ್ಡ್ ದ ಪಾಂಡ್ಯ ಕಿಂಗ್ ರಾಜಸಿಂಹ ಟೈರ್ಡ್ ಟು ರಿಕವರ್ ದ ಕಿಂಗ್ಡಮ್ ವಿತ್ ದ ಹೆಲ್ಪ್ ಆಫ್ ಸಿಲೋನಸ್ ಕಿಂಗ್ ಬಟ್ ರಾಜಸಿಂಹ ವಾಸ್ ರೂಟೆಡ್ ಅಂತ ಕರಿತೀವಿ. ಪುನಃ ಪಾಂಡ್ಯರ ಒಂದು ಸಿಂಹಾಸನವನ್ನು ಪಡೆಯಲಿಕ್ಕೆ ಸಿಲೋನಿನ ರಾಜನ ಒಂದು ಸಹಾಯವನ್ನು ಪಡಿತಾನೆ, ಬಟ್ ಅವನು ಅಷ್ಟರ ಮಟ್ಟಿಗೆ ಅದು ಸಕ್ಸಸ್ ಆಗಲ್ಲ. ಪರಾತಂಕ ಆಲ್ಸೋ ಟೈರ್ಡ್ ಟು ಕನ್ಕ್ವೈರ್ ಸಿಲೋನ್ ಬಟ್ ಫೇಲ್ಡ್. ಇವನು ಸಿಲೋನಿನ ಮೇಲೆ ದಂಡಯಾತ್ರೆಯನ್ನು ಕೈಗೊಳ್ತಾನೆ, ಬಟ್ ಅದು ಸಕ್ಸಸ್ ಆಗಲ್ಲ. ದೆನ್ ಪರಾತಂಕ ಅಪ್ರೂಟೆಡ್ ಟು ಬಾಣಾಸ್ ಕಿಂಗ್ ಆ್ಯಂಡ್ ಕನ್ಕ್ವೈರ್ಡ್ ಮೆಡಂಬಾಸ್ ಅಂತ ನಾವು ಕರಿತೀವಿ. ಹೀಗೆ ಅದರ ಜೊತೆಗೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅನೇಕ ರಾಜ್ಯಗಳ ಮೇಲೆ, ಬಾಣರ ಮೇಲೆ ಅದೆಲ್ಲ ದಾಳಿಯನ್ನು ಮಾಡಿ ಪ್ರದೇಶವನ್ನು ಗೆಲ್ತಾನೆ. ಈ ಸ್ವೆಪ್ಟ್ ಅವೇ ಆಲ್ ಟ್ರೇಸ್ ಆಫ್ ದ ಪಲ್ಲವ ಪವರ್ ಆ್ಯಂಡ್ ಪುಷ್ಡ್ ಹೀಸ್ ಅಥಾರಿಟಿ ಅಪ್ ಟು ನೆಲ್ಲೂರ್ ಇನ್ ದ ನಾರ್ತ್. ಈತನ ಸಾಮ್ರಾಜ್ಯ ಆಂಧ್ರದ ನೆಲ್ಲೂರುವರೆಗೆ ಈತನ ವಿಸ್ತರಣೆ ಎನ್ನುವಂಥದ್ದು ಸಾಮ್ರಾಜ್ಯ ವಿಸ್ತರಣೆ ಉಂಟಾಗಿತ್ತು. ಅಷ್ಟರ ಮಟ್ಟಿಗೆ ಇವನು ಪಲ್ಲವರನ್ನು ಸೋಲಿಸಿ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥ ಸಾಧನೆಯನ್ನು ಇವನು ಮಾಡ್ತಾನೆ. ಟುವರ್ಡ್ ದ ಎಂಡ್ ಆಫ್ ಈಸ್ ರಿಜೈನ್ ಪರಾಂತಕ ವಾಸ್ ಇನ್ವಾಲ್ವ್ಡ್ ಇನ್ ದ ಟೆರಿಬಲ್ ಕಾನ್ಫ್ಲಿಕ್ಟ್ ವಿತ್ ಕೃಷ್ಣ ಥರ್ಡ್ ದ ರಾಷ್ಟ್ರಕೂಟ ಕಿಂಗ್. ಈತನ ಬಹುಮುಖ್ಯವಾಗಿರ್ತಕ್ಕಂಥ ಈತನ ಜೀವನದ ದೊಡ್ಡ ಸಾಧನೆ ಅಥವಾ ಒಂದು ತಿರುವು ಏನಂತಂದರೆ, ಇಲ್ಲಿ ನಮಗೆ ಪರಾತಂಕ ಎನ್ನುವಂಥವನು ರಾಷ್ಟ್ರಕೂಟರ ದೊರೆಯಾಗಿರ್ತಕ್ಕಂಥ ಮೂರನೇ ಕೃಷ್ಣನೊಂದಿಗೆ ಒಂದು ಯುದ್ಧವನ್ನು ಮಾಡ್ತಾನೆ. ದ ಎಲ್ಡೆಸ್ಟ್ ಸನ್ ಆಫ್ ಪರಾತಂಕ ವಾಸ್ ಕಿಲ್ಡ್ ಇನ್ ದ ಬ್ಯಾಟಲ್ ಆಫ್ ತೆಕ್ಕುಲಂ ಇನ್ 949 AD ಅಂತ ಕರಿತೀವಿ. ಇಲ್ಲಿ ನಮಗೆ ಪ್ರಮುಖವಾಗಿ ರಾಷ್ಟ್ರಕೂಟರ ದೊರೆಯಾಗಿರ್ತಕ್ಕಂಥ ಮೂರನೇ ಕೃಷ್ಣ ಎನ್ನುವಂಥವನು ಗಂಗರ ಯುವರಾಜನಾಗಿರ್ತಕ್ಕಂಥ ಎರಡನೇ ಭೂತಕನೊಂದಿಗೆ ಸೇರಿಕೊಂಡು ಜಂಟಿ ಪಡೆ ಇಲ್ಲಿ ಪರಾತಂಕನೊಂದಿಗೆ ಯುದ್ಧ ಮಾಡುತ್ತೆ. ಪರಾತಂಕನ ಮೊದಲನೇ ಮಗನಾಗಿರ್ತಕ್ಕಂಥ ರಾಜಾದಿತ್ಯ ಎನ್ನುವಂಥವನು ಈ ರಾಷ್ಟ್ರಕೂಟರ ದೊರೆ ಮೂರನೇ ಕೃಷ್ಣ ಮತ್ತು ಎರಡನೇ ಭೂತಕನೊಂದಿಗೆ ಕೊಲೆ ಮಾಡಲ್ಪಡ್ತಾನೆ. ಅದು ತೆಕ್ಕುಲಂ ಎನ್ನುವಂಥ ಕದನದಲ್ಲಿ ಬಹುದೊಡ್ಡ ಪೆಟ್ಟನ್ನು ಒಂದನೇ ಪರಾತಂಕ ಎನ್ನುವಂಥವನು ತಿಂತಾನೆ. ಮೂರನೇ ಕೃಷ್ಣ ಈಸ್ ಅಲೈಜ್ಡ್ ಟು ಹ್ಯಾವ್ ಮಾರ್ಚ್ಡ್ ಅಪ್ ಟು ರಾಮೇಶ್ವರಂ ಆಫ್ಟರ್ ಇನ್ವ್ಯಾಡಿಂಗ್ ತಾಂಜಾವೂರ್ ಅಂಡ್ ಕಂಚಿ ಅಸ್ಯೂಮ್ಡ್ ದ ಪ್ರೌಡ್ ಆಫ್ ಟೈಟಲ್ ಇನ್
ತಂಜೈ ಕೊಂಡ ಅಂತ ಕರಿತೀವಿ. ಹೀಗೆ 3ನೇ ಕೃಷ್ಣ 1ನೇ ಪರಾಂತಕನನ್ನು ತೆಕ್ಕುಲಂ ಎನ್ನುವಂಥ ಕದನದಲ್ಲಿ ಸೋಲಿಸಿ ದೊಡ್ಡ ಮಟ್ಟದ ಹೊಡೆತವನ್ನು ಚೋಳರಿಗೆ ಕೊಟ್ಟು ಅವನು ಕಂಚಿಗೆ ಮುತ್ತಿಗೆ ಹಾಕಿ ಅವನು ರಾಮೇಶ್ವರವರೆಗೆ ತನ್ನ ದಂಡಯಾತ್ರೆಯನ್ನು ಕೈಗೊಂಡು ಅಲ್ಲಿ ಅವನು ತಂಜೈ ಕೊಂಡ ಎನ್ನುವಂಥ ಬಿರುದನ್ನು ಪಡೆದುಕೊಳ್ತಾನೆ. ಹೀಗೆ ಚೋಳರು ತಮ್ಮ ಪ್ರಾರಂಭದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಒಂದು ಏಳು ಬೀಳುಗಳನ್ನು ಕಾಣ್ತಾರೆ. ಅಂತಿಮವಾಗಿ ಚೋಳರು ಒಂದು ಆಸ್ತಿ ಭಾರವನ್ನು ಚೋಳರ ಸಾಮ್ರಾಜ್ಯಕ್ಕೆ ಬಹುದೊಡ್ಡ ಮಟ್ಟದ ಒಂದು ಕೊಡುಗೆಯನ್ನು ಕೊಟ್ಟು ಪ್ರಾರಂಭವನ್ನು ಮಾಡಿದರು ಅಂತ ನಾವು ಕರಿಬೋದು. ಧನ್ಯವಾದಗಳು.